ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಸೊ ಇವತ್ತಿನ ವಿಡಿಯೋದಾಗ ನಾನೊಂದು ಸಿಂಪಲ್ ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂತಹದ್ದು ಒಂದು ಸ್ಯಾರಿ ಕುಚ್ಚನ್ನ ನೋಡೋಣ. ಮಾಮೂಲಿಯಾಗಿ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿನಿ. 8 ಎಳೆ ದಾರ ತೊಗೊಂಡು ಫಸ್ಟ್ ಸೀರೆಗೆ ಲಾಕ್ ಮಾಡ್ಕೊಂಡಿನಿ. ಸೀರೆ ಕಾಂಬಿನೇಷನ್ ಬಂದು ಯೆಲ್ಲೋ ಮತ್ತು ಪಿಂಕ್. ಸೊ ಕಾಂಬಿನೇಷನ್ ಆಯಿತು, ಮಸ್ತ್ ಐತಿ. ಸೊ ಇದಕ್ಕೆ ನಾನು ಮಾಮೂಲಿ 8 ಎಳೆ ದಾರ ತೊಗೊಂಡು ಫಸ್ಟ್ ಲಾಕ್ ಮಾಡ್ಕೊತೀನಿ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ಪಕ್ಕದಾಗ ನಾನು ಇನ್ನೂ ಒಂದು ಲಾಕ್ ಸ್ಟಿಚ್ನ ಮಾಡ್ಕೊತೀನಿ. ಲಾಕ್ ಸ್ಟಿಚ್ನ ಮಾಡ್ಕೊಂಡಿದ್ದು ಆದ್ಮ್ಯಾಗ ಈ ಡಿಸೈನಿಂದ ಒಂದು ಬೀಡನ್ನ ಹಾಕ್ತೀನಿ, ಡೈಮಂಡ್ ಶೇಪಿಂದ. ಸೊ ನಿಮ್ಮ ಹತ್ರ ಯಾವ್ದು ಬೀಡ್ಸ್ ಐತೋ ಅದನ್ನು ನೀವು ಹಾಕೋರಿ. ನಾನಿಲ್ಲಿ ಈ ಡಿಸೈನಿಂದ ಬೀಡ್ಸ್ನ ಹಾಕ್ಕೊಂಡೀನಿ. ಸೊ ಬೀಡನ್ನ ಹಾಕಿ ಫಸ್ಟ್ ಬೀಡ್ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ಸೀರೆಗೆ ಲಾಕ್ ಮಾಡ್ಬೇಕಾಗ್ತೈತಿ. ಸೀರೆಗೂ ಲಾಕ್ ಮಾಡಿದ್ದಾದ್ಮ್ಯಾಗ ಮತ್ತು ಇನ್ನೂ ಒಂದು ಸತಿ ಲಾಕ್ ಸ್ಟಿಚ್. ಸೊ ಫಸ್ಟ್ 2 ಸತಿ ಲಾಕ್ ಸ್ಟಿಚ್ ಮಾಡಿಕೊಂಡು ಅದಾದ್ಮ್ಯಾಗ ಬೀಡ್ ಲಾಕ್ ಮಾಡಿ ಮತ್ತು ಸೀರೆಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಫಸ್ಟ್ 2 ಲಾಕು ಮತ್ತು ಬೀಡ್ ಆದ್ಮ್ಯಾಗ 2 ಲಾಕು ಹಿಂಗೆ ಹಾಕಿದ್ದು ಆದ್ಮ್ಯಾಗ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳ್ಳಕತ್ತೀನಿ. ನಾನಿಲ್ಲಿ ಟೋಟಲಾಗಿ ಒಂದು 8 ಚೈನ್ ಸ್ಟಿಚ್ನ ಹಾಕೋತೀನಿ. ನೀವು 6 ಚೈನ್ ಸ್ಟಿಚ್ಗೂ ಹಾಕೋಬೋದು. ಇಲ್ಲಿ ನಾನು ಒಂದು 8 ಚೈನ್ ಸ್ಟಿಚ್ನ ಹಾಕ್ಕೊಂಡು 4 ಚೈನ್ ಸ್ಟಿಚ್ ಇಲ್ಲ 5 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತಿತ್ತಲ್ಲ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಯು ಶೇಪ್ ಬರೋ ಹಂಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಫಸ್ಟು ಹಿಂಗೆ ಚೈನ್ ಸ್ಟಿಚ್ ಹಾಕಿ ಯು ಶೇಪ್ ಬರೋ ಹಂಗೆ ಲಾಕ್ ಮಾಡಿದ್ದಾದ್ಮ್ಯಾಗ ಸೀರೆಗೆ ಈಗ ಅದ್ರ ಬಗಲ್ದಾಗ ನಾವು ಒಂದು ಲಾಕ್ ಸ್ಟಿಚ್ನ ಮಾಡ್ಕೊಳ್ಳೋಣ. ಅದಾದ್ಮ್ಯಾಗ ಮತ್ತು ನಾನು ಇನ್ನೂ ಒಂದು ಲಾಕ್ ಸ್ಟಿಚ್ನ ಮಾಡ್ಕೋತೀನಿ. ಇಲ್ಲಿ ನಾನು ಒಂದು 3 ಲಾಕ್ ಸ್ಟಿಚ್ ಆತಲ್ಲ, ಈಗ ಮತ್ತು ಇನ್ನೂ ಒಂದು ಲಾಕ್ ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಿ ನಾನು ಟೋಟಲಾಗಿ 4 ಲಾಕ್ ಸ್ಟಿಚ್ನ ಮಾಡ್ಕೋತೀನಿ, ಅಂದರೆ ಸಿಂಗಲ್ ಕ್ರೋಶನ ಹಾಕೋತೀನಿ. ಸಿಂಗಲ್ ಕ್ರೋಶ ಹಾಕಿದ್ದು ಆದ್ಮ್ಯಾಗ ಮತ್ತು ಸೇಮ್ 8 ಚೈನ್ ಸ್ಟಿಚ್ನ ಹಾಕಿ 5ನೇ ಚೈನ್ ಸ್ಟಿಚ್ಚು ಇಲ್ಲ 4ನೇ ಚೈನ್ ಸ್ಟಿಚ್ಚು ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನಾನು ನೋಡಿ ಲಾಕ್ ಮಾಡ್ಕೋಬೇಕು. ಇದನ್ನು ಯು ಶೇಪ್ ಬರೋ ಹಂಗೆ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಎದಕ್ಕಂದ್ರೆ ಇದ್ರ ಮ್ಯಾಗ ಆರ್ಚ್ ಬರ್ತೈತಲ್ಲ, ಸೊ ಹಾಗಾಗಿ ನಾವು ಇದಕ್ಕೆ ಯು ಶೇಪ್ ಬರೋ ಹಂಗೆ 5ನೇದು ಇಲ್ಲ 4ನೇದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಹಿಂಗೆ ನಾನು ಲಾಕ್ ಮಾಡಿದ್ದಾದ್ಮ್ಯಾಗ ಮತ್ತು ಪಕ್ಕದಾಗ ಇನ್ನೂ ಒಂದು ಲಾಕ್ ಸ್ಟಿಚ್ ಹಾಕಿ ಈಗ ದಾರಾನ ಮ್ಯಾಗ್ ಮಾಡಿದ್ದು ಆದ್ಮ್ಯಾಗ ಸೇಮ್ ಬೀಡನ್ನ ನಾನು ಹಾಕಕತ್ತೀನಿ ಇಲ್ಲಿ. ಸೊ ಮತ್ತು ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ಆ ಬೀಡನ್ನ ನಾವು ಮತ್ತು ಸೀರೆಗೆ ಲಾಕ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡಿದ್ದು ಆದ್ಮ್ಯಾಗ ಮತ್ತು ಅದ್ರ ಬಗಲ್ದಾಗ ಇನ್ನೂ ಒಂದು ಸತಿ ಲಾಕ್ ಸ್ಟಿಚ್ನ ಮಾಡ್ಕೋಬೇಕು. ಹಿಂಗೆ ಸೊ ಹಿಂಗೆ ಕಾಣ್ತೈತಿ ಇದು. ಸ್ಟಾರ್ಟಿಂಗ್ 2 ಲಾಕ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ದಾದ್ಮ್ಯಾಗ ಮತ್ತು ಒಂದು ಸತಿ ಸೀರೆಗೆ ಲಾಕ್ ಮಾಡಿ ಅದ್ರ ಬಗಲ್ದಾಗ ಇನ್ನೂ ಒಂದು ಸತಿ ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶನ ಹಾಕೋಬೇಕು. ಅದಾದ್ಮ್ಯಾಗ ನಾನು 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ಯು ಶೇಪ್ ಬರೋ ಹಂಗೆ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಲಾಕ್ ಮಾಡಿದ್ದಾದ್ಮ್ಯಾಗ 3 ಸತಿ ಸಿಂಗಲ್ ಕ್ರೋಶ ಹಾಕಬೇಕು. ಟೋಟಲ್ 4 ಸಿಂಗಲ್ ಕ್ರೋಶ ಆಗ್ತಾವೆ. ಸಿಂಗಲ್ ಕ್ರೋಶ ಹಾಕಿದ್ದು ಆದ್ಮ್ಯಾಗ ಮತ್ತು 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೇಮ್ ಯು ಶೇಪ್ ಹೆಂಗೆ ಬರ್ತೈತಲ್ಲ ಹಂಗೆ ನಾನು ಹಾಕಿದ್ದು ಆದ್ಮ್ಯಾಗ 2 ಸತಿ ಲಾಕ್ ಮಾಡಿಕೊಂಡು ಬೀಡನ್ನ ಮತ್ತು ಸೇರಿಸ್ಕೊತಾ ಹೋಗೋದು. ಸೊ ಬೇಸ್ ಮಾತ್ರ ಭಾಳ ಅಂದ್ರೆ ಭಾಳ ಈಸಿ ಐತಿ.
ಫಾಸ್ಟಾಗಿ ಕೂಡ ಮುಗಿತೈತಿ. ಈ ಒಂದು ಡಿಸೈನು ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಹಾಕ್ಬೋದು. ಸೊ ಟ್ರೈ ಮಾಡಿರಿ. ಮತ್ತು ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಮತ್ತು ನಿಧಾನಾಗಿ ಹೇಳ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಒಂದು ಡಿಸೈನ್ಗುಣ ಹೆಂಗೆ ಅನ್ನಿಸ್ತು ಅಂತಂದು ತಿಳಿಸ್ರಿ. ಸೊ ಇದಕ್ಕೆ ಸಿಮಿಲರ್ ಆಗಿರುವಂತಹದ್ದು ಒಂದು ಡಿಸೈನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸೊ ಆ ಡಿಸೈನ್ಗುಣ ನೋಡಿರಿ. ಸೊ ಬೇಸ್ ಬಂದು ಹಿಂಗೆ ಬೇಸು ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಈ ಬೇಸ್ ಇರ್ತೈತಿ. ಸೊ ಇದೇ ಪ್ರೋಸೆಸ್. 2 ಯು ಶೇಪ್ ಬರೋ ಹಂಗೆ ಹಾಕಿ ಒಂದು ಬೀಡ್. ಸೊ ಹಿಂಗೆ ನಾವು 2 ಆರ್ಚಿಗೆ ಒಂದು ಬೀಡಿಗೆ ಅನ್ನೋ ಹಂಗೆ ನಾವು ಬೇಸ್ನ ಹಾಕೋತಾ ಹೋಗ್ಬೇಕು. ಟೋಟಲಾಗಿ ಬೇಸ್ ಹಿಂಗೆ ಕಾಣ್ತೈತಿ. ಸೊ ಹಿಂಗೆ ಬೇಸ್ ಹಾಕ್ಕೊಂಡಿದ್ದು ಆದ್ಮ್ಯಾಗ ನಾವು ಆರ್ಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬೀಡ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಆ 2 ಲಾಕ್ ಒಳಗಿಂದ ದಾರಾನ ತಗೊಂಡು ಬಂದು ನಾನು ಡೈರೆಕ್ಟ್ ಆ ಒಂದು 6 ಚೈನ್ ಸ್ಟಿಚ್ನ ಹಾಕ್ಕೋತೀನಿ. ನೀವು ಯಾವ ಬೀಡ್ ತೊಗೊಂಡಿರ್ತೀರೋ ಬೀಡ್ ಸೈಜ್ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಚೈನ್ ಸ್ಟಿಚ್. ನಾನಿಲ್ಲಿ 6 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡಿದ್ದಾದ್ಮ್ಯಾಗ ಇಲ್ಲಿ ನಾನು ಆರ್ಚಿಗೆ ಏನು ಲಾಕ್ ಮಾಡಿದ ತಕ್ಷಣ ಅದೇ ಜಾಗದಿಂದ ನಾನು ಡಬಲ್ ಕ್ರೋಶನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ಆರ್ಚಿಗೆ ಏನು 8 ಚೈನ್ ಸ್ಟಿಚ್ ಹಾಕ್ಕೊಂಡು ಯು ಶೇಪ್ ಬರೋ ಹಂಗೆ ನಾನು ಲಾಕ್ ಮಾಡಿದ್ನಲ್ಲ ಅದ ಒಂದು ಚೈನ್ ಸ್ಟಿಚ್ಚಿಗೆ ನಾನಿಲ್ಲಿ ಡಬಲ್ ಕ್ರೋಶನ ಹಾಕೋಕತ್ತೀನಿ. ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಈ ಚೈನ್ ಸ್ಟಿಚ್ ಒಳಗೆ ನೀಡಲ್ನ ತಂದು ಈಗ ನಾವು 2ರಾಗ 1 ಮತ್ತು 2ರಾಗ 1 ಅಂತಂದು ಲಾಕ್ ಮಾಡ್ಕೋಬೇಕು. ಇದನ್ನು ಡಬಲ್ ಕ್ರೋಶ ಅಂತಾರು. ಇಲ್ಲಿ ನಾನು ಟೋಟಲಾಗಿ ಎಷ್ಟು ಡಬಲ್ ಕ್ರೋಶ ಮಾಡ್ಕೋತೀನಪ್ಪ ಅಂತಂದ್ರೆ ಸೊ ಟೋಟಲಾಗಿ ನಾನಿಲ್ಲಿ ಫಸ್ಟ್ ಒಂದು ಸೈಡ್ 6 ಡಬಲ್ ಕ್ರೋಶನ ಮಾಡ್ಕೋತೀನಿ. 6 ಡಬಲ್ ಕ್ರೋಶ ಹಾಕಿದ್ದು ಆದ್ಮ್ಯಾಗ ದಾರಾನ ಮ್ಯಾಗ್ ಮಾಡಿ ಹಿಂಗೆ ಲೀವ್ ಬೀಡ್ ಬರ್ತೈತಿ, ಹ್ಯಾಂಗಿಂಗ್ ಲೀವ್ ಬೀಡ್. ಸೊ ಈ ಲೀವ್ ಬೀಡನ್ನ ತೊಗೊಂಡು ಸೇಮ್ ಬೀಡ್ ಲಾಕ್ ಮಾಡಬೇಡ್ರಿ. ಬೀಡನ್ನ ದಾರಕ್ಕೆ ತೊಗೊಂಡಿದ್ದಾದ್ಮ್ಯಾಗ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾವು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಡ್ರಿ. ಸೊ ಹಿಂಗೆ ನಾನು ಹಾಕೋತಾ ಹೋಗ್ತೀನಿ. ಬೀಡ್ ಲಾಕ್ ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕಾಗ್ತೈತಿ. ಸೊ ನಾನು ಈ ಬೀಡ್ ಸೇರ್ಸೋಕ್ಕಿಂತ ಮುಂಚೆ 6 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೆ. ಸೊ 6 ಡಬಲ್ ಕ್ರೋಶ ಮಾಡಿದ್ದು ಆದ್ಮ್ಯಾಗ ಒಂದು ಲೀವ್ ಬೀಡನ್ನ ಹಾಕಿ ಮತ್ತು ಈ ಕಡೆ ಸೈಡ್ಗೂ ನಾನು 6 ಡಬಲ್ ಕ್ರೋಶನ ಹಾಕ್ಕೊಳಕತ್ತೀನಿ. ಸೊ ಹಿಂಗೆ 6 ಡಬಲ್ ಕ್ರೋಶನ ಹಾಕ್ಕೊಂಡು 2 ಚೈನ್ ಸ್ಟಿಚ್ ಲಾಕ್ ಮಾಡ್ಕೊಂಡಿದ್ದು ಅಂದರೆ 4 ಚೈನ್ ಸ್ಟಿಚ್ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಂಡಿದ್ವಲ್ಲ ನಾವು ಅದ್ರಾಗ ಸ್ಟಾರ್ಟಿಂಗ್ ನೋಡಿ 1 2 3 4. ಸೊ ಈ 4ದ್ರಾಗ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಹೋಲ್ದಾಗ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ಸೆಂಟ್ರದಾಗ ಒಂದು ಬಿಟ್ಟು ಆ ಕಡೆ ಸೈಡಿಂದಾಗ ನಾನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟ್ ಅಲ್ಲಿಂದನೇ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಆರ್ಚ್ ಹಿಂಗೆ ಕಾಣ್ತೈತಿ ನೋಡ್ರಿ. ಲಾಕ್ ಮಾಡಿದ್ದಾದ್ಮ್ಯಾಗ ಡೈರೆಕ್ಟಾಗಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಸೊ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನಾವು ಈ ಚೈನ್ ಸ್ಟಿಚ್ ಒಳಗೆ ನೀಡಲ್ನ ತಂದು ದಾರ ತೊಗೊಂಡು ಬಂದು 2ರಾಗ 1 ಮತ್ತು 2ರಾಗ 1. ಸೊ ಇನ್ನು ಯಾರೆಲ್ಲ ಬೇಸಿಕ್ ಸ್ಟಿಚಸ್ಗಳ ಬಗ್ಗೆ ಮಾಹಿತಿ ಇಲ್ಲ, ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಪ್ಲೇಲಿಸ್ಟ್ದಾಗ ಯೂಟ್ಯೂಬ್ ಪ್ಲೇಲಿಸ್ಟ್ದಾಗ ಬೇಸಿಕ್ ಕ್ಲಾಸಸ್ ಅಂತಂದು ಐತಿ. ಸೊ ಅದ್ರಾಗ ಹೋಗಿ ಚೆಕ್ ಮಾಡಿರಿ. ಬೇಸಿಕ್ ಸ್ಟಿಚಸ್ಗಳು ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಪ್ರತಿಯೊಂದು ಸ್ಟಿಚಸ್ಗಳಿಗೂ ನಾನು ಅಪ್ಲೋಡ್ ಮಾಡೀನಿ. ಇಲ್ಲಿ ನಾನು 6 ಡಬಲ್ ಕ್ರೋಶನ ಹಾಕ್ಕೊಂಡು ಈಗ ಮತ್ತೆ ನೀಡಲ್ನ ಮ್ಯಾಗ್ ತೊಗೊಂಡು ಅದರ ದಾರನ ಮ್ಯಾಗ್ ಮಾಡಿಕೊಂಡು ಇಲ್ಲಿಗೆ ನಾನು ಒಂದು ಹ್ಯಾಂಗಿಂಗ್ ಲೀವ್ ಬೀಡನ್ನ ಹಾಕೋತೀನಿ. ಸೊ ಹಿಂಗೆ ನಾನು ಹಾಕಿ ಸೇಮ್
ಈಗ ನಾನು ಏನು ಹಾಕಕತ್ತೀನಿ, ಬೀಡ್ ಹಾಕಿದ ಆದ್ಮ್ಯಾಗ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಬೀಡ್ ಲಾಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಹಿಂಗೆ ನಾನು ಈ 2 ಆರ್ಚ್ಗೆ ಏನು ಗ್ಯಾಪ್ ಇಟ್ಟಿದ್ನಲ್ಲ, ಆರ್ಚ್ಗಳನ್ನ ಹಿಂಗೆ ಫಿಲ್ ಮಾಡ್ತೀನಿ. ಬೀಡ್ ಹಾಕೋಕ್ಕಿಂತ ಮುಂಚೆ 6 ಡಬಲ್ ಕ್ರೋಶ, ಬೀಡ್ ಹಾಕಿದ್ಮ್ಯಾಗ 6 ಡಬಲ್ ಕ್ರೋಶ. ಈ ಆರ್ಚ್ನಾಗ ಟೋಟಲ್ 12 ಡಬಲ್ ಕ್ರೋಶ ವಿತ್ ಬೀಡ್. ಸೊ ಹಿಂಗೆ ನಾನು ಹಾಕೋತಾ ಹೊಂಟೀನಿ. ಸೊ ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ತಿಳಿಸ್ರಿ. ಸೊ ನಾವು ಹಿಂಗೆ ಹಾಕಿದಾದ್ಮ್ಯಾಗ 6 ಡಬಲ್ ಕ್ರೋಶನ ಮಾಮೂಲಿ ಲಾಕ್ ಮಾಡಿಕೊಂಡು ನಾವು ಹಿಂಗೆ 2 ಸಿಂಗಲ್ ಕ್ರೋಶ ಸೆಂಟ್ರಾಗ ಲಾಕ್ ಮಾಡಿ ಮತ್ತು ಅಲ್ಲಿಂದ ಒಂದು 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ಬೀಡ್ ಆ ಕಡೆ ಸೈಡಲ್ಲಿ ಲಾಕ್ ಮಾಡ್ತಾರೆ ನಡಿತೈತಿ. ಸೊ ಆರ್ಚ್ ಬಂದು ಇಷ್ಟು ಕ್ಲೀನಾಗಿ ಮತ್ತು ಪರ್ಫೆಕ್ಟಾಗಿ ಬಂದೈತಿ ಫಿನಿಶಿಂಗ್ ಸಮೇತ. ಸೊ ನೀವುಗೂ ಹಿಂಗೆ ಪ್ರಾಕ್ಟೀಸ್ ಮಾಡಿರಿ ಅಂತ ತಿಳಿಸ್ತಾ, ಈ ಡಿಸೈನು ಇಷ್ಟ ಇರ್ತೈತಿ. ಸೀರೆ ಫುಲ್ಲು ಇದ ಪ್ರೋಸೆಸ್ಸನ. ಸೊ ನಾನು ಇನ್ನೂ ಒಂದು ಸತಿ ನಿಧಾನಾಗಿ ಬೇಸ್ನ ಹೇಳ್ತೀನಿ. ಮಾಮೂಲಿ ಒಂದು 8 ಎಳೆ ದಾರ ತೊಗೊಂಡು ಸೀರೆಗೆ ಲಾಕ್ ಮಾಡಿದ ಆದ್ಮ್ಯಾಗ ಮತ್ತು ಬಗಲ್ದಾಗ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಬೇಕಾಗ್ತೈತಿ. ಸಿಂಗಲ್ ಕ್ರೋಶ ಹಾಕಿದ ಆದ್ಮ್ಯಾಗ ಒಂದು ಬೀಡನ್ನ ತೊಗೊರಿ. ಫಸ್ಟ್ ಬೀಡ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತೆ ಇನ್ನೂ ಒಂದು ಸತಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ 2 ಸತಿ ಲಾಕ್ ಮಾಡಿ ಬೀಡ್ ಹಾಕಿದ್ಮ್ಯಾಗ 2 ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಆದ್ಮ್ಯಾಗ ನಾನಿಲ್ಲಿ 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಯು ಶೇಪ್ ಬರೋ ಹಂಗೆ ಲಾಕ್ ಮಾಡ್ತೀನಿ. ಯು ಶೇಪ್ ಬರೋ ಹಂಗೆ ನೋಡಿ ಲಾಕ್ ಮಾಡಿದ ಆದ್ಮ್ಯಾಗ ನಾನಿಲ್ಲಿ ಲಾಕಿನ್ನು ಸೇರಿಸಿ 4 ಸಿಂಗಲ್ ಕ್ರೋಶನ ಹಾಕ್ಕೊತೀನಿ. 4 ಸಿಂಗಲ್ ಕ್ರೋಶ ಆದ್ಮ್ಯಾಗ ಮತ್ತು 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಸೇಮ್ ಲಾಕ್ ಮಾಡಿ ಇಲ್ಲಿ ನಾವು ಒಂದೇ ಸತಿ 4 ಚೈನ್ ಸಿಂಗಲ್ ಕ್ರೋಶ ಹಾಕ್ಕೋಬೇಕಾಗ್ತೈತಿ. ಅದಾದ್ಮ್ಯಾಗಿಂದ ಒಂದು ಸತಿ ಸಿಂಗಲ್ ಕ್ರೋಶ ಅಂದರೆ 4 ಟೈಮ್ ಸಿಂಗಲ್ ಕ್ರೋಶ ಆದ್ಮ್ಯಾಗ ಚೈನ್ ಸ್ಟಿಚ್ ಹಾಕಿ 2 ಟೈಮ್ ಮತ್ತು ಸಿಂಗಲ್ ಕ್ರೋಶ. ಸೊ ಹಿಂಗೆ ಹಾಕ್ಬೇಕಾಗ್ತೈತಿ. ಎಷ್ಟೆಷ್ಟು ಲಾಕ್ ಮಾಡಬೇಕು ಅಂದರೆ 2 ಲಾಕಿನ್ ಮಾತ್ರ ಹೇಳ್ತೀನಿ. 2 2 ಮತ್ತು 4 ಮತ್ತು 2 2 4. ಸೊ ಹಿಂಗೆ ಲಾಕ್ ಮಾಡ್ಬೇಕಾಗ್ತೈತಿ. ಚೈನ್ ಸ್ಟಿಚ್ ಮಾತ್ರ 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ಯು ಶೇಪ್ ಬರೋ ಹಂಗೆ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದು ಸ್ಟಾರ್ಟಿಂಗು ಬೀಡ್ ಹತ್ತಿರ ಲಾಕ್ ಮಾಡಿಕೊಂಡು ನಾನಿಲ್ಲಿ ನಮ್ಮ ಬೀಡಿಗೆ ಎಷ್ಟು ಹಿಡಿತೈತೋ ಅಷ್ಟು ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನು ಡೈರೆಕ್ಟ್ ಅಲ್ಲಿಂದನೇ ಡಬಲ್ ಕ್ರೋಶ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡಬಲ್ ಕ್ರೋಶನ 6 ಡಬಲ್ ಕ್ರೋಶ ಮಾಡಿ ಒಂದು ಲೀವ್ ಬೀಡನ್ನ ಹಾಕಿ ಮತ್ತು 6 ಡಬಲ್ ಕ್ರೋಶನ ಮಾಡ್ಕೊತೀನಿ. ಸೊ ಇಲ್ಲಿ 4 ಹೋಲ್ ಏನು ಕಾಣಕತ್ತೈತಲ್ಲ ಅದ್ರಾಗ ಫಸ್ಟ್ ಹೋಲ್ದಾಗ ನಾನು ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಲಾಸ್ಟ್ ಹೋಲ್ದಾಗ ನಾನು ಲಾಕ್ ಮಾಡ್ತೀನಿ. ಅದಾದ್ಮ್ಯಾಗ ಮತ್ತು ಸೇಮ್ ಡೈರೆಕ್ಟ್ ಅಲ್ಲಿಂದನೇ ಡಬಲ್ ಕ್ರೋಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಇದಕ್ಕೆ ಕುಚ್ಚು ಕಟ್ಟಿದ್ರೆ ಫೈನಲ್ ಆಗಿ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ಸೊ ಕುಚ್ಚು ಕಟ್ಟಿದ್ದಾದ್ಮ್ಯಾಗ ಹಿಂಗೆ ಕಾಣ್ತೈತಿ. ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್. ಶ್ರೀ ಕುಚ್ಚು ಡಿಸೈನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿರಿ. ಬಾಯ್.